ಸ್ಲಿಪ್ಪರ್ ಬಿಡಬೇಕು. ಹೆಂಗಪ್ಪ ಚಚ್ಚಿ ಮಾಡೋದು? ಚಚ್ಚಿ ಚಚ್ಚಿ. ಹಂಗೆ ಯಾರು ಕಣ್ಣು ಬಿತ್ತು ಅಂತಲೂ ಕೂಡ ಗೊತ್ತಿಲ್ಲ. ವೀಡಿಯೋಸ್ ನನ್ನ ಬಗ್ಗೆ ಮಾತಾಡೋರಿಗೆಲ್ಲ ಕೊಡ್ತೀನಿ, ಒಂದೊಂದು ಮಾತನ್ನು ಕೂಡ ಮುಟ್ಟು ನೋಡ್ಕೊಳ್ಳೋಂಗೆ ಕೊಡ್ತೀನಿ. ಇನ್ಯಾವತ್ತೂ ನನ್ನ ಬಗ್ಗೆ ನೀವು ಮಾತಾಡ್ಕೊಡ್ದು. ನನ್ನ ಪಾಪು ಪಾಪು ಅಮ್ಮ ಹೆಂಗೆ ಓದಿತಾಳೆ ನೋಡಿ. ಒಂಥರ ಏನೋ ಒಂಥರ ಖುಷಿ. ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನೀವು ಹಿಂದಿನ ವ್ಲಾಗಲ್ಲಿ ನೋಡಿರ್ತೀರಾ, ನಾನು ವ್ಯಾಕ್ಸಿನೇಷನ್ ಹಾಕ್ಸೋದಕ್ಕೆ ಹೋದಾಗ 3.5 ಮಂತದ್ದು ರೋಟೋ ವೈರಸ್ ಇರಲಿಲ್ಲ. ಸೊ ಅದನ್ನೇ ಇವತ್ತು ಹಾಕ್ಸೋಣ ಅಂತೇಳಿ ಹೋಗ್ತಾ ಇದ್ದೀವಿ. 1 ಗಂಟೆ ಅಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ. ಇವಾಗ ಟೈಮ್ ಬಂದು 10:45 ಅನಿಸುತ್ತೆ. ಆಟೋ ಯಾವುದೂ ಸಿಗ್ತಾನೆ ಇಲ್ಲ. ಅದಕ್ಕೆ ಆಟೋಗೆ ನಮ್ಮ ಅಮ್ಮನ ಕಳಿಸಿದ್ದೀನಿ, ಈಚೆ ಅಲ್ಲೆಲ್ಲರೂ ಇರಬೇಕು ಅಮ್ಮ ನೋಡ್ಕೊಂಡು ಬರೋಗು ಅಂತ ಹೇಳಿ. ಅಷ್ಟೊತ್ತಿಗೆ ನಾನು ಕಾಲ್ ಮಾಡಿದ್ದೀನಲ್ಲ, ಅವ್ರ ಆಟೋ ಬಂದು ಯಾಕೋ ರಿಪೇರಿ ಇದೆಯಂತೆ, ಅದಕ್ಕೆ ನಾನು ಗ್ಯಾರೇಜಲ್ಲಿದ್ದೀನಿ ಕಣಪ್ಪ, 1 ಅವರ್ ಆಗುತ್ತೆ ಅಂತ ಹೇಳಿದ್ರು. ಸೊ ನೋಡೋಣ, ಇಲ್ಲೇ ಆಟೋ ಸಿಕ್ಕಿದ್ರೆ ಅದರಲ್ಲೇ ಹೋಗ್ತೀವಿ, ಇಲ್ಲ ಅಂತಂದರೆ ಅವ್ರು ಬಂದ ಮೇಲೆ ಹೋಗಬೇಕಾಗುತ್ತೆ. ಅವರು 11:45 ಬರ್ತೀನಿ ಅಂತ ಹೇಳಿಲ್ಲ, 12 o'clock ಬರ್ತೀನಿ ಅಂತ ಹೇಳಿದ್ರು. ಸೊ ಅವರು 12 o'clock ಬಂದರೆ ನಂಗೆ ಇನ್ನು 1 ಅವರ್ ಅಷ್ಟೇ ಟೈಮ್ ಇರುತ್ತೆ. ಅಷ್ಟರಲ್ಲಿ ಹೋಗ್ಬಿಟ್ಟು ನಾವು ಬರೋದಕ್ಕಾಗೋದಿಲ್ಲ. ಬೈ ಚಾನ್ಸ್ ಅವರೇನೋ 12:30 ಏನಾದ್ರು ಮಾಡಿದ್ರೆ ಕಷ್ಟ ಆಗುತ್ತೆ. 1 ನಿಮಿಷ ಅವರೇ ಕಾಲ್ ಮಾಡ್ತಿದ್ದಾರೆ. ಅವಾಗಿಲ್ಲ ಗೈಸ್, ಅವರೇ ಯಾವುದೋ ಹುಡುಗನ ಕಳಿಸ್ತಾ ಇದ್ದಾರೆ ಅವ್ರ ಕಡೆಯವ್ರನ್ನೇ, ಅಂದರೆ ಆಟೋದವ್ರ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಅಂಕಲ್ಗೆ ಹೇಳ್ದೆ, ಅಂಕಲ್ ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಳಿಸಿ ಅಂತ ಹೇಳಿ. ಸೊ ಅವರೇ ಯಾವುದೋ ಒಬ್ರನ್ನ ಕಳಿಸ್ತಾ ಇದ್ದಾರಂತೆ. ಅಡ್ರೆಸ್ ಎಲ್ಲ ಹೇಳಿದ್ದೀನಿ ಕಣಪ್ಪ, ಬರ್ತಾರೆ ಅಂತ ಹೇಳಿದ್ರು. ಸೊ ನಾನು ನೋಡಿದ್ರೆ ನಮ್ಮ ಅಮ್ಮನ ಇಲ್ಲೆಲ್ಲಾದರೂ ನೋಡೋಮ್ಮ ಅಂತ ಹೇಳಿ ಕಳಿಸ್ಬಿಟ್ಟೆ. ನೋಡಬೇಕು, ಬರ್ತಾರೆ ಅನಿಸುತ್ತೆ ಆಟೋ ಬರೋ ಅಷ್ಟರಲ್ಲಿ. ಸಿಹಿನ ರೆಡಿ ಮಾಡಿದ್ದೀನಿ, ಅಂದರೆ ಇವಾಗ ತಾನೇ ಎದ್ಲೋಳು ಜಸ್ಟು. ಅವಳಿಗೆ ಇವಾಗ ಸ್ನಾನ ಮಾಡಿಸ್ಬೇಕು. ಸೊ ಸ್ನಾನ ಮಾಡಿಸಿ ನಾವು ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಅವಳು ಹೆಂಗೆ ಎದ್ದಿದ್ದಾಳೆ ಹಾಗೆ ರೆಡಿ ಮಾಡಿಬಿಟ್ಟು ಸ್ವಲ್ಪ ಕರ್ಕೊಂಡು ಹೋಗ್ತಾ ಇದ್ದೀವಿ, ಸ್ವೆಟರ್ ಎಲ್ಲ ಹಾಕ್ಕೊಂಡು. ಸೊ ಬಂದಮೇಲೆ ಎಣ್ಣೆ ಎಲ್ಲ ಹಚ್ಚಿ ಸ್ವಲ್ಪ ಟೈಮ್ ಕೊಟ್ಟು ಸ್ನಾನ ಮಾಡಿಸೋಣ ಅಂತ. ಇವಾಗ ಎಣ್ಣೆ ಹಚ್ಚಿ ನಾವು ಒಂದು 1/2 hour ಬಿಟ್ಟು ಸ್ನಾನ ಮಾಡಿಸಿ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ಟೈಮ್ ಹಿಡಿಯುತ್ತೆ. ಹಾಗಾಗಿ ಈ ಥರ ಹಂಗೆ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬಂದಮೇಲೆ ಸ್ನಾನ ಮಾಡಿಸಿದ್ರೆ ಆಯಿತು ಅವಳಿಗೆ ಅಂತ ಹೇಳಿ. ಸೊ ನಾನು ಕೂಡ ಸ್ನಾನ ಮಾಡಿಲ್ಲ, ಅವಳಿಗೆ ಸ್ನಾನ ಮಾಡಿಸಾದ್ಮೇಲೆ ನಾನು ಮಾಡೋದು. ಸೊ ಬಂದಮೇಲೆ ನಾನು ಮಾಡ್ಕೊತೀನಿ. ಯಾಕಪ್ಪ ಅವಳು ಇವಾಗ ಎದ್ದಿದ್ದಾಳಲ್ಲ, ಅದಕ್ಕೆ ಸ್ವಲ್ಪ ಅಳ್ತಾ ಇದ್ದಾಳೆ. ಸೊ ಓಕೆ ಗೈಸ್, ರೋಟೋ ವೈರಸ್ ಹಾಕ್ಸೋದಕ್ಕೆ ಹೋಗ್ತೀನಲ್ಲ, ಹೋದ್ಮೇಲೆ ಸಿಗ್ತೀನಿ, ಅಲ್ಲಿ ತೋರಿಸ್ತೀನಿ. ಚಚ್ಚಿ ಮಾಡೋದು ತೋರಿಸ್ತದೆ ನೋಡಿ. ಈಗ ಹೆಂಗಪ್ಪ ಚಚ್ಚಿ ಮಾಡೋದು? ಚಚ್ಚಿ ಚಚ್ಚಿ. ಹಂಗೆ ಹಂಗೆ. ಯಾರಿಗೆ ಚಚ್ಚಿ ಮಾಡೋದು ನೀನು? ಹೆಂಗಪ್ಪ ಚಚ್ಚಿ ಮಾಡೋದು? ಪಾಪು ಲೈ, ಚಚ್ಚಿ ಮಾಡೋದು ಹೆಂಗೆ? ಫ್ಯಾನ್ ಹಾಕಿಲ್ಲ. ಚಚ್ಚಿ ಮಾಡೋದು ಹೆಂಗೆ? ಚಚ್ಚಿ ಮಾಡೋದು ಹೆಂಗೆ? ಚಚ್ಚಿ ಮಾಡಪ್ಪ, ಚಚ್ಚಿ ಮಾಡ್ಬಿಟ್ಟು ಚಚ್ಚಿ ಚಚ್ಚಿ ತೋರಿಸು. ಗೊತ್ತಾಗೋಯ್ತು ಗೈಸ್, ಇವಾಗ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ. ಇನ್ನು ತೋರಿಸಲ್ಲ ಅವಳು. ತೋರಿಸ್ಲಾ? ಹಂಗೆ 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 ಹಂಗೆ. ಸೊ ಆಟೋಗೆ ಕಾಲ್ ಮಾಡಿದ್ದೆ, ಬಂದರು ಅವರು. ಇವಾಗ ನಾನು ಸಿಹಿಗೆ ರೋಟೋ ವೈರಸ್ ಸಿರಪ್ ಹಾಕ್ಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಸ್ಪಿಟಲ್ಗೆ. ಎಲ್ಲಿ ಅಂತ ಹೇಳಿದ್ರೆ, ಹೋದ್ಸಲ ಹೋಗಿದ್ನಲ್ಲ ಆಂಜನೇಯ ಬ್ಲಾಕಲ್ಲಿ, ಅಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ಸೊ ನಮಗಲ್ಲಿ ರಿಸ್ಕೇ ಆಗೋದಿಲ್ಲ, ಬೇಗನೆ ಆಗುತ್ತೆ, ಬೇಗ ಮನೆಗೆ ಹೋಗ್ಬೋದು. ಜಸ್ಟ್ ರೋಟೋ ವೈರಸ್ ಅಲ್ವಾ, ಏನಕ್ಕೆ ವೆಯ್ಟ್ ಮಾಡಬೇಕು ಅಂತ ಹೇಳಿ ಇವಾಗ ಹಾಸ್ಪಿಟಲ್ ಒಳಗೆ ಹೋಗ್ತಾ ಇದ್ದೀವಿ. ಬಟ್ ಏನು ಅಂತಂದರೆ, ಸುಮಲತಾ ಸಿಸ್ಟರ್ ಇನ್ನೂ ಬಂದೇ ಇರಲಿಲ್ಲ. ಬಂದಿದ್ದೀನಿ ಪಪ್ಪ ಅಂತ ಹೇಳಿದ್ರು, ನೋಡಿದ್ರೆ ಬಂದೇ ಇರಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಸಿಸ್ಟರ್ಸ್ ಎಲ್ಲ ಸಿಹಿನ ಮಾತಾಡಿಸ್ತಾ ಇದ್ರು. ಆಮೇಲೆ ಹೋಗ್ತಿದ್ದಂಗೆ ಸಿಹಿಗೇನೆ ರೋಟೋ ವೈರಸ್ ಹಾಕ್ತಾಯಿದ್ರು, ಯಾಕಂದರೆ ಅವಳೊಬ್ಳಿಗೆ ರೋಟೋ ವೈರಸ್, ಇನ್ನಿಬ್ಬರು ಪಾಪಗೇನೋ ಇಂಜೆಕ್ಷನ್ ಅಂತ ಹೇಳಿ. ಹಾಗಾಗಿ ಫಸ್ಟು ಸಿಹಿಗೇನೆ ಹಾಕಿದ್ರು. ಸೊ ನನಗೆ ಈ ಹಾಸ್ಪಿಟಲಲ್ಲಿ ಬಂದರೆ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ನಾನು ವೀಡಿಯೋಸು ಕೂಡ ಮಾಡ್ಕೋಬೋದು, ಆಮೇಲೆ ಲೇಟ್ ಏನಾಗೋದಿಲ್ಲ, ಆರಾಮ್ಸಾಗಿ ಬೇಗನೆ ಆಗುತ್ತೆ, ನಾವು ಮನೆಗೆ ಹೋಗ್ಬೋದು ಅಂತ ಹೇಳಿ. ಇವಳಿಗೆ ಸಿಹಿಗೆ ರೋಟೋ ವೈರಸ್ ಆಗ್ತಿದ್ರು ಕೂಡ ಅಳ್ತಾ ಇದ್ಲು. ನಾನು ಅದಕ್ಕೆ ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ, ಸ್ವಲ್ಪ ಅಷ್ಟೇ ಕ್ಲಿಪ್ಪಿಂಗ್ ತೊಗೊಂಡು ಮನೆಗೆ ಬಂದೆ. ಟಿಫನ್ ಬಂದು ದೋಸೆ ಮತ್ತು ಕಡಲೆಬೇಳೆ ಮತ್ತು ತರಕಾರಿ ಹಾಕಿ ಗೊಜ್ಜು ಮಾಡಿದರು, ಚೆನ್ನಾಗಿತ್ತು. ಟಿಫನ್ ಮಾಡಿಕೊಂಡೆ ಫಸ್ಟು. ಗೈಸ್, ಇವಾಗ ಜಸ್ಟ್ ಫ್ರೆಶ್ ಅಪ್ ಆದೆ ನಾನು. ಅಂದರೆ ಬೆಳಗ್ಗೆ ನಾನು ಬೇಗನೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟಿದ್ನಲ್ಲ, ಹಾಗಾಗಿ ನಾನು ರೆಡಿ ಆಗಿ ಹೋಗೋದಕ್ಕೆ ಆಗಿರಲಿಲ್ಲ, ಸ್ನಾನ ಮಾಡಿ ಎಲ್ಲ. ಸಿಹಿಗೂ ಕೂಡ ಹಾಗೇ ಕರ್ಕೊಂಡು ಹೋಗಿದ್ದು, ಅವಳಿಗೂ ಸ್ನಾನ ಮಾಡಿಸಿ ಮಲಗಿಸಿದ್ದೆ. ಇವಾಗ ಎದ್ದು ಆಟಾಡ್ತಾ ಇದ್ದಾಳೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಕರ್ಕೊಂಡು ಹೋದರೆ ನಂಗೆ ಬೇಗ ಅಲ್ಲಿ ಮುಗಿಯುತ್ತೆ, ಬರ್ಬೋದು ಮನೆಗೆ. ಬಂದು
ಸ್ವಲ್ಪ ಹೊತ್ತು ಅವಳು ಆಟ ಆಡೋದ್ಮೇಲೆ ಅವಳಿಗೆ ಫ್ರೆಶ್ ಅಪ್ ಮಾಡಿಸೋದಕ್ಕೂ ಸರಿ ಹೋಗುತ್ತೆ ಅಂತ ಹೇಳಿ ಅಂದ್ಕೊಂಡು ಹೋಗಿದ್ದೆ. ಸೊ ಅಲ್ಲೆಲ್ಲ ಬೇಗನೆ ಮುಗೀತು. ಮನೆಗೆ ಬಂದು ಟಿಫನ್ ಕೂಡ ಮಾಡಿರಲಿಲ್ಲ ಗೈಸ್, ನಾನು ಹಾಗೇ ಹೋಗ್ಬಿಟ್ಟಿದ್ದೆ. ಸೊ ಇವಾಗ ಬಂದು ನಾನು ಟಿಫನ್ ಮಾಡಿದ್ದು. ಸೊ ಬ್ಯಾಕ್ ಸೈಡು ಶ್ಯಾಡೋ ಥರ ಲೈಟ್ ಕಾಣಿಸ್ತಾಯಿತ್ತು, ಹಾಗಾಗಿ ನಾನು ಡೋರ್ನ ಕ್ಲೋಸ್ ಮಾಡಿಬಿಟ್ಟು ಬಂದೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನಾನು ವೀಡಿಯೋಸ್ ಹಾಕೋದಕ್ಕೆ ಆಗ್ತಾಯಿಲ್ಲ, ಎಡಿಟ್ ಮಾಡೋದಕ್ಕೂ ಕೂಡ ಟೈಮೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಯಾಕೆ ಅಂತಲೇ ಗೊತ್ತಿಲ್ಲ, ಯಾರು ಕಣ್ಬಿತ್ತು ಅಂತಲೂ ಕೂಡ ಗೊತ್ತಿಲ್ಲ. ವೀಡಿಯೋಸ್ ಎಷ್ಟೊಂದಿದೆ, ಮಿನಿ ವ್ಲಾಗೆಲ್ಲ ಇದೆ. ಸೊ ನಂಗೆ ಎಡಿಟ್ ಮಾಡೋದಕ್ಕೆ ಟೈಮೇ ಸಿಗ್ತಾಯಿಲ್ಲ. ಯಾವಾಗೆಲ್ಲ ಎಡಿಟ್ ಮಾಡಿ ನಾನು ಹಾಕ್ಲು ಅಂತಲೇ ಗೊತ್ತಾಯ್ತಿಲ್ಲ. ಆ್ಯಂಡ್ ಇನ್ನೊಂದು ನನ್ನ ಫೋಟೋಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ, ಹಾಗಾಗಿ ಸ್ಪೇಸೇ ಇಲ್ಲ. ಹಾಗಾಗಿ ಕ್ಯಾಮ್ರಾ ಎಲ್ಲ ಫುಲ್ ಬ್ಲರ್ ಆಗಿ ಬರ್ತಾಯಿದೆ, ನೀವು ಅಬ್ಸರ್ವ್ ಮಾಡ್ಬೋದು. ಹಾಗಾಗಿ ಏನು ಅಂತಂದರೆ ನಾನು ಕ್ಲೀನಾಗಿ ಎಲ್ಲ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ರೆ ಆಮೇಲೆ ವೀಡಿಯೋಸ್ ಎಲ್ಲ ಒಂದು ಕಡೆಯಿಂದ ಡಿಲೀಟ್ ಮಾಡ್ಕೊಂಡು ಬರ್ಬೋದು. ಇನ್ನೊಂದೇನು ಅಂತಂದರೆ ನನ್ನ ಹಳೆ ಫೋನಲ್ಲಿ ಫೋಟೋಸ್ಗಳಿತ್ತಲ್ಲ, ಅದನ್ನೆಲ್ಲ ಗೂಗಲಲ್ಲಿ ನಾನು ಆಲ್ರೆಡಿ ಪಾಸ್ವರ್ಡ್ ಎಲ್ಲ ಕೊಟ್ಟು ಆಲ್ರೆಡಿ ಆ ಫೋಟೋಸ್ ಎಲ್ಲ ನಾನು ತೊಗೊಂಡಿದ್ದೀನಿ, ಗೂಗಲ್ ಡ್ರೈವ್ಸ್ಗೆ ಹಾಕ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಫೋಟೋಸು ವೀಡಿಯೋಸ್ ಎಲ್ಲ ಜಾಸ್ತಿ ಅನ್ನೋ ಥರ ಆಗ್ತಾಯಿದೆ. ಹಾಗಾಗಿ ನಾನು ಚೆಕ್ ಮಾಡಿ ಡಿಲೀಟ್ ಮಾಡಬೇಕು. ಅದಕ್ಕೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿಬಿಟ್ರೆ ಡಿಲೀಟ್ ಮಾಡೋದಕ್ಕೆ ಸರಿ. ಈಗ ನಾರ್ಮಲ್ಲು ರೀಲ್ಸ್ ಮಾಡೋದಾದರೆ ಅಥವಾ ಬೇರೆ ಬೇರೆ ವಿಡಿಯೋ ಆದರೆ ಒಂದು 30 ಮಿನಿಟ್ಸ್ ಒಳಗಿರುತ್ತೆ. ಬಟ್ ಈ ವ್ಲಾಗ್ಗಳು ಹೇಗೆ ಅಂತಂದರೆ ಆದರೆ ಜಾಸ್ತಿ ಇದಿರುತ್ತಲ್ಲ, ಸ್ಟೋರೇಜ್ ಇನ್ನೂ ಜಾಸ್ತಿ ಆಗೋಗುತ್ತೆ ಅಂತ ಹೇಳಿ ಡಿಲೀಟ್ ಮಾಡಬೇಕು. ಬಟ್ ವಿಡಿಯೋ ಎಡಿಟ್ ಮಾಡೋದಕ್ಕೆ ಟೈಮ್ ಇಲ್ಲ ನನಗೆ. ಆ್ಯಂಡ್ ಇನ್ನೊಂದು, ಇವಾಗ ನಾನು ಫೋನ್ ನೋಡಿ ನನ್ನ ಕಣ್ಣೆಲ್ಲ ಹೆಂಗೆ ಆಗಿಬಿಟ್ಟಿದೆ, ಯಪ್ಪ ಒಂಥರ ಆಗಿಬಿಟ್ಟಿದೆ. ಸೊ ಇವಾಗ ಟೈಮ್ ಬಂದು ಐ ಥಿಂಕ್ ಹತ್ತತ್ರ ಕಾಫಿ ಟೈಮೇ ಆಯಿತು. ನಾನು ಇವಾಗ ಮಲಗಿದ್ದು ಎದ್ದು ಫ್ರೆಶ್ ಅಪ್ ಆಗಿ ಬಂದಿದ್ದು, ಹಾಗಾಗಿ ಟೈಮ್ ಆಗಿಬಿಟ್ಟಿದೆ. ಸೊ ಏನಂತಂದರೆ, ನಾನು ಲೇಟಾಗಿ ಸ್ನಾನ ಮಾಡಿದ್ರೆ ನನಗೆ ತಲೆ ಒಣಗಲ್ಲ. ಇವಾಗಂತೂ ಪ್ರೆಗ್ನೆಂಟು ಮತ್ತು ಬಾಣತನದಲ್ಲಿ ನನಗೆ ಹೇರು ತುಂಬ ಲಾಂಗ್ ಆಗಿಬಿಟ್ಟಿದೆ, ಹಾಗಾಗಿ ಸ್ವಲ್ಪ ಡ್ರೈ ಮಾಡ್ಕೊಳ್ಳೋದು ಕಷ್ಟ. ಡ್ರೈಯರೆಲ್ಲ ನಾನು ಯೂಸ್ ಮಾಡೋದಿಲ್ಲ. ನಾನು ಆಲ್ಮೋಸ್ಟ್ ಡ್ರೈಯರ್ ಆಗಲಿ ಸ್ಟ್ರೈಟ್ನಿಂಗ್ ಆಗಲಿ ನಾನು ಏನೂ ಕೂಡ ಯೂಸ್ ಮಾಡೋದಿಲ್ಲ. ಹೇರ್ ಮಾತ್ರ ಕಟ್ ಮಾಡಿಸ್ಬೇಕು. ಸೊ ಕಟ್ ಮಾಡೋದಕ್ಕೆ ಒಂದು ಒಳ್ಳೆ ಪಾರ್ಲರ್ನ ನಾನು ಹುಡುಕ್ತಾ ಇದ್ದೀನಿ, ನೋಡೋಣ. ನಮ್ಮ ಅಕ್ಕ ಮನೆಗೆಲ್ಲ ಹೋಗ್ತಾ ಇರ್ತೀನಲ್ಲ, ಆದರೆ ಬೆಂಗಳೂರಲ್ಲೇ ನಾನು ಕ್ಲೀನಾಗಿ ಹೇರ್ ಕಟ್ ಮಾಡಿಸ್ತೀನಿ, ಅದರ ಒಂದು ಲೇಯರ್ ಕಟ್ನ. ಇಲ್ಲ ಅಂತಂದರೆ ಮೈಸೂರಲ್ಲಿ ಯಾವುದಾದ್ರು ಒಂದು ಸರ್ಚ್ ಮಾಡಿ ಕಟ್ ಮಾಡಿಸ್ಬೇಕು. ಭೂಮಿ ಅಕ್ಕ ಹೇಳ್ತು ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನೀತು, ನಾನು ರೀಸೆಂಟಾಗಿ ಮಾಡಿಸಿದೆ, ನೀನು ಹೋಗಿ ಮಾಡಿಸು ಅಂತ ಹೇಳಿ. ಸೊ ನಾನು ಬಟರ್ಫ್ಲೈ ಲೇಯರ್ ಮಾಡ್ಸೋಕ್ಕೆ ಇಷ್ಟ, ಬಟ್ ನನ್ನ ಹೇರು ತಿನ್ನಾಗಿದೆ, ಹಾಗಾಗಿ ಮಾಡ್ಸೋದಕ್ಕಾಗೋದಿಲ್ಲ. ತಿಕ್ಕಾಗಿದ್ದರೆ ಪಕ್ಕ ಅದನ್ನೇ ಮಾಡಿಸ್ತಾ ಇದ್ದೆ. ನನಗೆ ಇಷ್ಟ ಅದು. ನಾನು ಸ್ಟಾರ್ಟಿಂಗಲ್ಲಿ ಹೇರ್ ಕಟ್ ಮಾಡಿಸಿದ್ದು ಕೂಡ ಲೇಯರೇ ಹೇರ್ ಕಟ್ಟೇನೆ, ಹಾಗಾಗಿ ಇಷ್ಟ ನನಗೆ. ಬಟ್ ಯಾವಿ ಕೂದಲು ತೆಗೆದುಬಿಡ್ತಾರೆ ಗೈಸ್, ಲೇಯರ್ ಕಟ್ಟಿಂಗ್ ಮಾಡಿದ್ರೆ ಸಿಕ್ಕಾಪಟ್ಟೆ ಕೂದಲು ತೆಗೆದುಬಿಡ್ತಾರೆ. ಕೂದಲು ತಿಕ್ಕಾಗಿರೋರಿಗೆ ಬಟರ್ಫ್ಲೈ ಲೇಯರು, ನಾರ್ಮಲ್ ಲೇಯರು, ಆ ಥರ ಎಲ್ಲ ಲಾಂಗ್ ಲೇಯರ್, ಶಾರ್ಟ್ ಲೇಯರ್ ಆ ಥರ ಎಲ್ಲ ಮಾಡಿಸ್ಕೋಬೋದು. ಕೂದಲು ತಿಕ್ಕಿಲ್ಲ ಅನ್ನೋರಿಗೆ ಮಾತ್ರ ವಿ ಶೇಪು ಯು ಶೇಪೇ ಬೆಟರು, ಇಲ್ಲಾಂದರೆ ಎವ್ರಿ ಕೂದಲು ಹೊಂಟೋಗ್ಬಿಡುತ್ತೆ. ಸೊ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಗೊತ್ತಾ ಗೈಸ್, ನನಗೆ ಖುಷಿಯಾದ ವಿಷಯ ಏನು ಅಂತಂದರೆ, ಸೊ 3.5 ಮಂತದ ವ್ಯಾಕ್ಸಿನೇಷನ್ ಮುಗ್ದಿರೋದ್ರಿಂದ ಈ ನೆಕ್ಸ್ಟ್ ವ್ಯಾಕ್ಸಿನೇಷನ್ನು 9 ಮಂತ್ಗೆ, ಅಲ್ಲಿವರೆಗೂ ನನಗೆ ಟೈಮ್ ಇದೆ. ಸೊ ಅಲ್ಲಿ ಸುಮಾರು ಸಿಸ್ಟರ್ ಡೇಟೆಲ್ಲ ಹಾಕಿ ಕಳಿಸಿದ್ದಾರೆ. ಸೊ ನಾನು ಆವಾಗ ಹಾಕ್ಸಿದ್ರೆ ಮುಗೀತು. ಸೊ ಅಲ್ಲಿವರೆಗೂ ಇಂಜೆಕ್ಷನ್ ಟೆನ್ಷನ್ ಇಲ್ಲ ನನಗೆ. ಇಂಜೆಕ್ಷನ್ ಹಾಕ್ಸ್ಬಿಟ್ರೆ ಒಂಥರ ತಲೆನೋವು ಗೈಸ್, ಪಾಪ ಎಷ್ಟು ಪೇನ್ ಆಗುತ್ತಲ್ವ ಅವ್ರಿಗೆ, ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟು ಪೇನ್ ಆಗುತ್ತೆ. ಎಸ್ಪೆಷಲಿ ಮಕ್ಕಳಿಗೆ ಇಂಜೆಕ್ಷನ್ ಹಾಕ್ಸಿದಾಗ ಮಕ್ಳಿಗಿನ್ನ ಹೆಚ್ಚಾಗಿ ತಾಯಿಗೇ ಒಂಥರ ಅಂದರೆ ದುಃಖ, ಒಂಥರ ಅಯ್ಯೋ ಇಂಜೆಕ್ಷನ್ ಹಾಕ್ತವ್ರೆ ಅಂತ ಒಂಥರ ತಲೆಯಲ್ಲಿ ಕುತ್ಕೊಂಡಂಗೆ ಆಗ್ಬಿಟ್ಟಿರುತ್ತೆ. ನನಗಂತೂ ಈಗ ಇಂಜೆಕ್ಷನ್ ಡೇಟ್ ಹತ್ತತ್ರ ಬರ್ತಾಯಿದೆ, 1 ವೀಕ್ ಇದೆ, ನನಗಂತೂ ತಲೆಯಲ್ಲಿ ಅದೇನೆ, ಅಯ್ಯೋ ಇವತ್ತು ಇಂಜೆಕ್ಷನ್ ಹಾಕ್ಸ್ಬೇಕು, ಇನ್ನು 2 ದಿನ ಐತೆ ಅಷ್ಟೇ, 3 ದಿನ ಐತೆ ಅಷ್ಟೇ, ಇನ್ನು ನಾಳೆನೇ ಇಂಜೆಕ್ಷನ್ ಹಾಕ್ಸ್ಬೇಕಾಗಿರೋದು, ಅಯ್ಯೋ ಬೆಳಗ್ಗೆ ಎದ್ದು ಹೋಗಬೇಕು ಅಂದ್ಕೊಂಡು ಎದ್ದಾಗಲೂ ಅಯ್ಯೋ ಇಂಜೆಕ್ಷನ್ ಹಾಕ್ಸ್ಬೇಕು ಅಂತ ನನಗಂತೂ ಅದೇ ಕುಂಗಲಿರ್ತೀನಿ. ಅದರಲ್ಲಂತೂ ರೋಟೋ ವೈರಸ್ ಮಿಸ್ ಆಗ್ತಿರೋದ್ರಿಂದ ರೋಟೋ ವೈರಸ್ ಹಾಕ್ಸಿಲ್ಲ, ಯಾವಾಗ ಹಾಕ್ಸೋದು, ಅವ್ರು ಕಾಲ್ ಮಾಡಿ ಕೇಳ್ಕೊತಾ ಇರಬೇಕು ಗೈಸ್. ಅದೊಂದು ಹುಚ್ಚು, ನನಗೆ ಇಷ್ಟನೇ ಇಲ್ಲ ಅದು. ಒಟ್ಟಿಗೆ ಹಾಕ್ಸ್ಬಿಟ್ರೆ ಅದು ಬೆಸ್ಟು. ರೋಟೋ ವೈರಸ್ಗೆ ಒಂದ್ಸಲ ಕಾಲ್ ಮಾಡಿ ಕೇಳಬೇಕು. ಸಿಹಿ ದಬಾಕೊಂಡು ಆಟಾಡ್ತಿದ್ದಾಳೆ ಇರಿ ಗೈಸ್, ನೋಡ್ತೀನಿ ಏನು ಮಾಡ್ತಾಳೆ. ಅವಳು ಆರಾಮ್ಸಾಗಿ ಆಡ್ತಾವಳು, ಅವಳು ಪಾಡಗಳು ದಬಾಕೊಂಡು. ಸೊ ಅದೊಂದು ರಿಸ್ಕ್, ಅದೇ ಬೇಜಾರು ನನಗೆ. ಸೊ ಈ 9 ಮಂತ್ವರೆಗೂ ತಲೆನೋವಿಲ್ಲ. ಆಲ್ರೆಡಿ 5.5 ಮಂತು, ಸೊ 6 ಮಂತ್ ಆಗುತ್ತೆ. ಈ ಮಂತ್ ಬಿಟ್ಟಾಕ್ಬಿಡಿ, ನೆಕ್ಸ್ಟ್ ಮಂತು ಇನ್ನೊಂದು 3 ಮಂತ್ ಅಷ್ಟೇ, ಅದು ಕೂಡ ಆಡ್ಕೊಂಡು ಬಂದುಬಿಡುತ್ತೆ. ಎಷ್ಟು ಬೇಗ ನನ್ನ ಮಗಳಿಗೆ 6 ಮಂತ್ ಆಗೋದಕ್ಕೆ ಬಂತು ಅಂತಲೇ ಗೊತ್ತಿಲ್ಲ. ಸೊ ಹಾಫ್ ಬರ್ಡೇ ಕೂಡ ಮಾಡ್ತೀನಿ, ಸ್ವಲ್ಪ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದೇ ರೀತಿ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಕ್ಲಾರಿಫಿಕೇಷನ್ ಕೊಡಬೇಕು ನಾನು, ಅದನ್ನು ನಾನು ಇವಾಗ ಕೊಡೋದು ಬೇಡ, ಇನ್ನೊಂದು 2-3 ವ್ಲಾಗು ಪೆಂಡಿಂಗ್ ಇದೆ. ಸೊ ಅದ್ರಲ್ಲಿ ಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾನು ಆ ವ್ಲಾಗಲ್ಲಿ ಕೊಡ್ತೀನಿ ಗೈಸ್, ನನ್ನ ಬಗ್ಗೆ ಮಾತಾಡೋರಿಗೆಲ್ಲ ಕೊಡ್ತೀನಿ, ಒಂದೊಂದು ಮಾತನ್ನು ಕೂಡ ನೋಡ್ಕೊಳ್ಳೋಂಗೆ ಕೊಡ್ತೀನಿ. ಏನು ಪಾಯಿಂಟ್ ಅಂತ ಹೇಳ್ತೀನಿ, ಬಟ್ ನಾನು ಇವಾಗ ಅದಕ್ಕೆ ಆನ್ಸರ್ ಮಾಡೋದಿಲ್ಲ. ಯಾಕೆ ಅಂತಂದರೆ ಅದಕ್ಕೆ ಅಂತಲೇ ಒಂದು ವ್ಲಾಗ್ ಪೆಂಡಿಂಗಲ್ಲಿದೆ. ಸೊ ಅದನ್ನು ಮಾಡ್ತೀನಿ, ಆವಾಗಲೇ ನಾನು ಎಲ್ರಿಗೂ ಉತ್ತರ ಕೊಡ್ತೀನಿ. ಮೊದಲನೇ ಪಾಯಿಂಟ್ ಏನು ಅಂತಂದರೆ,
ಸುಮ್ಮನೆ ಆರ್ಡರ್ ಮಾಡ್ತಾನೆ ಇರ್ತಾರೆ ಅಂತ. ಎರಡನೇ ಪಾಯಿಂಟ್ ಏನು ಅಂದರೆ ವೀಡಿಯೋಸ್ ಮಾಡ್ತಾರೆ, ರೀಲ್ಸ್ ಮಾಡ್ತಾಳೆ ಅಂತ. ಸೊ ಇವೆರಡಕ್ಕೂ ಉತ್ತರ ಕೊಡ್ತೀನಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಇನ್ನೊಂದು 4-5 ವ್ಲಾಗ್ ಅಷ್ಟೇ ವೆಯ್ಟ್ ಮಾಡಿ, ನಿಮಗೆ ಕರೆಕ್ಟಾಗಿರೋ ಉತ್ತರ ಕೊಡ್ತೀನಿ. ಮುಟ್ಟು ನೋಡ್ಕೋಬೇಕು, ಆ ಥರ ಉತ್ತರಗಳು ಕೊಡ್ತೀನಿ. ಇನ್ಯಾವತ್ತೂ ನನ್ನ ಬಗ್ಗೆ ನೀವು ಮಾತಾಡ್ಕೂಡ್ದು, ಆ್ಯಂಡ್ ಎಗೈನ್ ಬೇರೆ ಮನೆ ಹೆಣ್ಮಕ್ಳ ಬಗ್ಗೆ ನೀವು ಮಾತಾಡ್ಕೂಡ್ದು. ಸೊ ಆ ರೀತಿ ಉತ್ತರ ಕೊಡ್ತೀನಿ, ಸ್ವಲ್ಪ ಟೈಮ್ ಕೊಡಿ ಅಷ್ಟೆ. ಸೊ ಏನಂತಂದರೆ ನಿಮಗೆ ಅನ್ನಿಸ್ಬೇಕು, ಥೂ ಯಾಕಪ್ಪ ನಾನು ಅವಳ ಬಗ್ಗೆ ಮಾತಾಡಿದೆ, ಇನ್ನೊಂದ್ಸಲ ಮಾತಾಡ್ಕೂಡ್ದು ಅನ್ನೋ ಥರ. ಸೊ ಆ ರೀತಿ ಉತ್ತರ ಕೊಡ್ತೀನಿ ನಾನು. ಆ್ಯಂಡ್ ಇನ್ನೊಂದು ರೀಸನ್ಸ್ ಇಲ್ಲದೆ ನಾನು ಯಾವುದನ್ನು ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ಈವನ್ ನಾನು ಇವಾಗ ಆರ್ಡರ್ ಮಾಡ್ತಾ ಇದ್ದೀನಲ್ಲ, ಸೊ ಅದೂ ಆಗಿರ್ಬೋದು. ಆ್ಯಂಡ್ ನಾನು ಏನು ವ್ಲಾಗ್ಸ್ ಮಾಡ್ತಾಯಿದ್ದೀನಿ, ಏನು ನಾನು ರೀಲ್ಸ್ ಮಾಡ್ತಾಯಿದ್ದೀನಿ, ಸೊ ಅದನ್ನು ಕೂಡ ಆಗಿರ್ಬೋದು. ಸೊ ನಮಗೆ ಯಾವ್ಯಾವ ಫೀಲ್ಡಲ್ಲಿ ನಮಗೆ ಆಸಕ್ತಿ ಇರುತ್ತೆ, ಸೊ ನಾವು ಅದನ್ನು ಚೂಸ್ ಮಾಡ್ಕೋಬೇಕು. ಸೊ ನನಗೆ ಈ ಫೀಲ್ಡಲ್ಲಿ ಆಸಕ್ತಿ ಇತ್ತು, ಸೊ ನಾನು ಇದನ್ನು ನಾನು ಆಯ್ಕೆ ಮಾಡಿಕೊಂಡೆ. ಅದು ನನ್ನ ಪರ್ಸ್ನಲ್ಲು, ಸೊ ಅದು ನನಗೆ ಬಿಟ್ಟಿದ್ದು. ಓಕೆನಾ? ಇನ್ನು ವೀಡಿಯೋಸ್ ಅಂತ ಟಾಪಿಕ್ ಬಂದರೆ ನಮ್ಮ ಮನೇಲೆ ಯಾರೂ ನನ್ನನ್ನು ಕೇಳಲ್ಲ. ಸೊ ಅದನ್ನು ಕೇಳೋ ರೈಟ್ಸು ನಿಮಗೂ ಇಲ್ಲ ಅನ್ನೋದು ಒಂದು ಕಡೆ. ಇದಕ್ಕೆಲ್ಲ ನಾನು ಕ್ಲಾರಿಟಿಯಾಗೇ ವಿಡಿಯೋ ಮಾಡ್ತೀನಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ನಿಮಗೆಲ್ಲ ಉತ್ತರ ಕೊಡ್ತೀನಿ. ಸರಿಯಾಗಿ ಕೊಡ್ತೀನಿ ಮಾತ್ರ. ಸೊ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ, ಹೇಳ್ತೀನಿ ನಾನು ನಿಮಗೆಲ್ಲ. ಸೊ ಬನ್ನಿ, ಇವಾಗ ನನ್ನ ಮಗಳು ಅಳ್ತಾ ಇದ್ದಾಳೆ. ಸೊ ಕಾಫಿ ಮಾಡಿಕೊಂಡು ಕಾಫಿ ಕುಡಿಬೇಕು ಗೈಸ್. ನನಗಂತೂ ಸಿಕ್ಕಾಪಟ್ಟೆ ತಲೆನೋಯ್ತೈತೆ. ಆ್ಯಂಡ್ ಇನ್ನೊಂದು ವೀಡಿಯೋಸ್ ಎಡಿಟ್ ಮಾಡೋದಕ್ಕೆ ಒಂದು ಕಡೆ ಏನು ಅಂತಂದರೆ, ಇಲ್ಲಿ ರಾಘವೇಂದ್ರ ಎಲ್ಲ ಕೂರಿಸಿದ್ದಾರೆ, ಅದಕ್ಕೆ ಅದು ಸಾಂಗ್ ಎಲ್ಲ ಹಾಕಿರ್ತಾರಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸು. ಮೇ ಬಿ ಕಾಪಿರೈಟ್ ಆಗ್ಬೋದು ಅನಿಸುತ್ತೆ. ಯಾಕಂದರೆ ಕಾಪಿರೈಟ್ ಆಗಿಬಿಟ್ರೆ ವೈ ಟಿ ಸ್ಟುಡಿಯೋದಲ್ಲಿ ತೋರಿಸ್ತಾರೆ. ಅದು ಒಂದು ಕಡೆ ಇದು ವೀಡಿಯೋಸು ವ್ಯೂಸು ಹೋಗಲ್ಲ, ಅರ್ನಿಂಗ್ಸು ಕೂಡ ಆಗಲ್ಲ, ಅದೊಂದು ಕಡೆ ಬೇಜಾರು. ಹಾಗಾಗಿ ನಾನು ವೀಡಿಯೋಸ್ ಮಾಡೋದೇ ನಿಲ್ಲಿಸ್ಬಿಟ್ಟೆ. ಏನಪ್ಪ ಅವರು ಮೇಲೆ ನೋಡ್ಕೊಂಡು ವೀಡಿಯೋ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸ್ಬೋದು. ನಾನು ಮಳೆ ಬರ್ತಿದ್ಯಾ ಅಂತ ಹೇಳಿ ನೋಡ್ತಾ ಇದ್ದೀನಿ, ಅಷ್ಟೇನೇನು ಇಲ್ಲ. ಸೊ ಓಕೆ ಗೈಸ್, ಬನ್ನಿ. ನನ್ನ ಮಗಳು ದವಾಕೊಂಡು ಆಟಾಡ್ತಿದ್ದಾಳೆ, ತೋರಿಸ್ತೀನಿ ಅವಳ ಆಟನ, ಸ್ವಲ್ಪ ನೀವು ನೋಡಿ. ನನ್ನ ಮಗಳು ನೋಡಿ ಗೈಸ್ ಹೆಂಗೆ ಆಟ ಆಡ್ತಾವಳೆ. ಈ ಗೊಂಬೆನ ತೊಗೊಂಡು ಕಣ್ಮೇಲೆ ಹೆಂಗೆ ಹಾಕತ್ತವಳೆ. ಇದೊಂದು ಆಟ ಅವಳಿಗೆ, ಆಟ ಸುಬ್ಬಕ್ಕಂಗೆ. ಹಾಂ ಗೈಸ್ ನೋಡಿ, ನಂದು ಕ್ಯಾಮ್ರೆಲ್ಲ ಫುಲ್ಲು ಬ್ಲರ್ರಾಗಿ ಬರ್ತೈತೆ. ಯಾಕೆ ಅಂತಲೇ ಗೊತ್ತಿಲ್ಲ, ಅದು ಸ್ಟೋರೇಜ್ ತುಂಬ ಹೋಗೈತಲ್ಲ, ಅದಕ್ಕೆ ಫುಲ್ಲು ಬ್ಲರ್ರಾಗಿಬಿಟ್ಟೈತೆ. ಸೊ ಇದೇ ಟೋಪಿ ನಾನು ಬುಕ್ ಮಾಡಿರೋದು. ಅದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ. ಸೊ ಲಿಂಕ್ ಬೇಕಾದರೆ ಕೇಳಿ. ಸೊ ನೋಡಿ, ಈ ರೀತಿ ಕಾಣಿಸುತ್ತೆ. ಅವಳಿಗೆ ಟೋಪಿಯನ್ನು ಸಿಕ್ಕಾಪಟ್ಟೆ ಇರಿಟೇಷನ್ನು. ಎಲ್ಲ ಅಂತಾರೆ ವೀಡಿಯೋಸಲ್ಲಿ ನಿಮ್ಮ ಮಗಳು ಟೋಪಿ ಹಾಕೋತಾಳೆ ಅಂತ ಹೇಳಿ. ಅವಳು ನಿಜವಾಗ್ಲೂ ಹಾಕಲ್ಲ ನೋಡಿ. ಅವಳಿಗೆ ಎಷ್ಟು ಇರಿಟೇಷನ್ ಅಂತ. ಇರಿಟೇಟ್ ಅಂದರೆ ಇರಿಟೇಟು, ಕಿತ್ತಾಕ್ಬಿಡ್ಬೇಕು ಈಗಳು. ಪಾಪು ಪಾಪು ಹಂಗೆ ಅವಳಿಗೆ ಟೋಪಿ ಅಂದ್ರೇ ಇರಿಟೇಷನು, ಆಗಲ್ಲ ನೋಡಿ. ಹೆಂಗೆ ಕಿತ್ತಾಕೋತೊಳಗೆ ಕಿತ್ತಿ ಎಷ್ಟು ಬಿಡಬೇಕು ಅವಳು, ಅಲ್ಲಿವರೆಗೂ ಸಮಾಧಾನ ಆಗಲ್ಲ ಅವಳಿಗೆ. ಹತ್ತಿನೇ ಬಿದ್ದೋಗೈತೆ. ಇಲ್ಲೇ ಬಿದ್ದೋಗೈತೆ ಗೈಸ್. ಅಮ್ಮ ಹೆಂಗೆ ಓದೈತಾಳೆ ನೋಡಿ. ಸೊ ಇವಾಗ ಕಾಫಿ ಮಾಡಬೇಕು ಗೈಸ್. ನಮ್ಮಮ್ಮನ ಬಂದು ತರೋದಕ್ಕೆ ಅಂತ ಹೇಳಿ ಕಳಿಸಿದ್ದೀನಿ. ಕಾಫಿ ಮಾಡಬೇಕು. ಸೊ ಕಾಫಿ ಮಾಡಿಬಿಟ್ಟು ಸಿಗ್ತೀನಿ. ಗೈಸ್ ಹೇಳಿದ್ನಲ್ಲ ನಾನು ಟೋಪಿ ಇದು ವೀಡಿಯೋ ಮಾಡ್ಕೊಂಡಿದ್ದೀನಿ, ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಅಂತ ಹೇಳಿ. ಸೊ ಇದೇ ಅದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್. ಕ್ವಾಲಿಟಿ ಅಂತೂ ನೀವೇ ನೋಡ್ತಾ ಇರ್ಬೋದು ಹೇಗಿದೆ ಅಂತೇಳಿ. ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಬಂದಾಗ ಕ್ಲಾತ್ ಇಷ್ಟ ಆಯಿತು, ಬಟ್ ನಮ್ಮ ಸಿಹಿಗೆ ಇದನ್ನೆಲ್ಲ ಹಾಕಿದ್ಮೇಲೆ ನನಗಂತೂ ಎವ್ವಿ ಇಷ್ಟ ಆಗೋಯ್ತು ಗೈಸ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗೆ ಏನೋ ಒಂಥರ ಟೋಪಿ ಕಲೆಕ್ಷನ್ಸ್ ಮಾಡಬೇಕು ಅಂತ ಆಸೆ. ಇವಾಗ ಕೂದಲಿಲ್ಲ, ಓಕೆ ಫೈನ್, ಬಟ್ ಕೂದಲಿದ್ರೂ ಕೂಡ ನಾವು ಬುಂಡೆ ಮಾಡಿಸ್ತೀವಲ್ವ, ಆವಾಗಲೂ ಕೂಡ ಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು, ನಾವು ಚಳಿಲೆಲ್ಲ ಹೋದಾಗ ಗಾಳಿ ಹೋಗಬಾರ್ದು ಅಂತ ಹೇಳಿನೂ ಕೂಡ ಟೋಪಿ ಹಾಕ್ತಾರೆ. ಸೊ ಹಾಗಾಗಿ ಅದಕ್ಕೂ ಕೂಡ ಯೂಸ್ ಮಾಡಲೇಬೇಕು. ಹಾಗಾಗಿ ನನಗೆ ಟೋಪಿ ಕಲೆಕ್ಷನ್ಸು, ಸ್ವೆಟರ್ ಕಲೆಕ್ಷನ್ಸ್ ಎಲ್ಲ ಮಾಡೋದಕ್ಕೆ ಇಷ್ಟ. ಹಾಗಾಗಿ ನಾನು ಬೈ ಮಾಡ್ತಾನೇ ಇದ್ದೀನಿ. ಇವಾಗ ಆಲ್ರೆಡಿ ನನ್ನ ಹತ್ರ ಒಂದು 7-8 ಅಷ್ಟು ಟೋಪಿ ಇದೆ, ಬಟ್ ಅದು ಕೆಲವೊಂದೊಂದು ಚಿಕ್ಕದಾಗ್ಬಿಟ್ಟಿದೆ. ಹಾಗಾಗಿ ಇವಾಗ 50ನಿಂದ ಹೊಸ್ತಾಗಿ ತರಿಸೋಣ ಅಂತ ಹೇಳಿ ಇವಾಗ ಒಂದು 5 ಇದೆ ಅಷ್ಟೇ, ಅದ್ರ ಮೇಲಿಲ್ಲ ಟೋಪಿಗಳು. ಹಾಗಾಗಿ ತರಿಸ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಎಕ್ಸ್ಪೆಂಡ್ ಆಗುತ್ತೆ ಅಂತ ಹೇಳಿ. ನೋಡೋದಕ್ಕೆ ಮಾತ್ರ ಸ್ಮಾಲ್ ಸೈಜ್ ಹಂಗೆ ಕಾಣಿಸುತ್ತೆ, ಬಟ್ ಎಕ್ಸ್ಪೆಂಡ್ ಆಗುತ್ತೆ. ಮೇಲೆ ರ್ಯಾಬಿಟ್ ಇಯರ್ದು ಡಿಸೈನ್ಸ್ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ತುಂಬ ಕಡಿಮೆ ಪ್ರೈಸು ಗೈಸ್, ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸು. ಇಷ್ಟಕ್ಕೆ ಔಟ್ಸೈಡಲ್ಲಿ ಸೀರಿಯಸ್ಸಾಗಿ ಸಿಗೋಲ್ಲ. 300ರಿಂದ 150 ಅನಿಸುತ್ತೆ. ಸೊ ಒಂದಕ್ಕೆ 50 ರೂಪೀಸ್ ಬಿದ್ದಿದೆ, ಬಟ್ ಔಟ್ಸೈಡು 100 ರೂಪೀಸ್ ಪಕ್ಕ ಬೀಳುತ್ತೆ. ನಿಮ್ಗೆ ಏನಾದರೂ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಗೈಸ್ ನಮ್ಮಮ್ಮ ಬಂದು ತಗೊಬಂದರು, ಕಾಫಿ ಮಾಡು ಅಂತ ಹೇಳಿದ್ರು ಅಂತೇಳಿ ನಾನು ಕಾಫಿ ಮಾಡಿದೆ ಆಯಿತಾ. ಬಟ್ ಏನು ಅಂದರೆ ತೋರಿಸ್ತೀನಿ ಕಾಫಿ ಹೆಂಗೆ ಮಾಡಿದ್ದೀನಿ ಅಂತ ಹೇಳಿ. ಸ್ವಲ್ಪ ಕಾಫಿ ಪುಡಿ ಕಮ್ಮಿ ಹಾಕ್ಬಿಟ್ಟಿದ್ದೀನಿ. ನಂದು ಯಾವಾಗಲೂ ಅದೇ ಪ್ರಾಬ್ಲಮ್ಮು ಗೈಸ್. ಇಲ್ಲ
ಒಂದೊಂದ್ಸಲ ಸಕ್ಕರೆ ಜಾಸ್ತಿ ಹಾಕ್ತೀನಿ, ಇಲ್ಲ ಸಕ್ಕರೆ ಕಮ್ಮಿ ಹಾಕ್ತೀನಿ, ಇಲ್ಲ ಕಾಫಿ ಪುಡಿ ಕಮ್ಮಿ ಹಾಕ್ತೀನಿ. ಜಾಸ್ತಿ ಕಾಫಿ ಪುಡಿನೇ ಕಮ್ಮಿ ಹಾಕೋದು. ಅದಕ್ಕೆ ನಮ್ಮ ಅಮ್ಮ ಇದೇನು ಹಿಂಗೆ ಮಾಡಿದ್ದಿ ಅಂದ್ಕೊಂಡು ಒಂದು ಡೈಲಾಗ್ ಹೇಳ್ಬಿಟ್ರು ಗೈಸ್. ಅದನ್ನು ಹೇಳ್ಬಿಟ್ರೆ ಯಪ್ಪ ನಗ್ಗಾಡೋಯ್ತೀರ ಹಂಗೆ, ಆ ಥರ ಹಂಗೆ ಮಾಡಿದ್ಯಾ, ಇದು ಹಂಗೆ ಕಾಣಿಸ್ತೈತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವಾಗ ಕಾಫಿ ಬನ್ನಿ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡಿದ್ದೀನಿ ಅಂತ ಹೇಳಿ. ಅಮ್ಮ ಸುಮ್ಮನಿರಮ್ಮ ಗೈಸ್. ನೋಡಿ ಏನೂ ಇಲ್ಲ, ಕಾಫಿ ಪುಡಿ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಅಷ್ಟೇ, ಇನ್ನೇನು ಮಾಡಿಲ್ಲ ನಾನು. ಯಾಕೋ ಕೆಮ್ಮಾಗ್ಬಿಟ್ಟಿದೆ ಗೈಸ್ ಅಂತ ಹೇಳಿ. ಎಸ್ ಗೈಸ್, ಇವಾಗ ನಾನು ಈ ವಿಡಿಯೋನ ಎಂಡ್ ಮಾಡೋಣ ಅಂತ ಹೇಳಿ ಆಲ್ರೆಡಿ ಒಂದು 12 ಮಿನಿಟ್ಸ್ ಆಗಿರುತ್ತೆ ಅಂತ ಅನ್ಕೋತೀನಿ ನಾನು. ಸೊ ಗೊತ್ತಿಲ್ಲ ಏನಮ್ಮ ಗೈಸ್, ನಾನು ಇಲ್ಲಿ ಮಾತಾಡ್ತಿದ್ರೆ ಇವಳು ನನ್ನ ನೋಡ್ಕೊಂಡು ಮಾತಾಡ್ತವಳೆ. ಸೊ ತುಂಬ ದಿನಗಳ ನಂತರ ಜಡೆ ಎಳೆದ್ಬಿಟ್ಟಿದ್ದೀನಿ ನಾನು. ಒಂಥರ ಏನೋ ಒಂಥರ ಖುಷಿ. ಅಂದರೆ ನನಗೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಕ್ಕೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಆದರೆ ನಾನು ಮುಂಚೆ ಎಲ್ಲ ಹೇರ್ ಸ್ಟೈಲ್ ಮಾಡ್ಕೋತಾ ಇದ್ದೆ. ಬಟ್ ಇವಾಗ ನಾನು ಯಾವ ಥರನೂ ಜಡೆ ಹಾಕ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಇವಳು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಆಗುತ್ತೆ. ಅದರಲ್ಲೂ ಈಗ ಜುಟ್ಟಿಡೋದೆಲ್ಲ ಕಲ್ತ್ಬಿಟ್ಟವಳೆ ಗೈಸ್. ಇಲ್ಲೆಲ್ಲ ಫುಲ್ ಇಲ್ಲೆಲ್ಲ ಇಟ್ಕೊಬಿಡ್ತಾಳೆ, ಮುಖ ಎಲ್ಲ ಪರ್ಚಾಕ್ಬಿಡ್ತಾಳೆ. ಆಗಲೇ ಇಲ್ಲಿ ಮೂಗು ಪರ್ಚೋಳಿ, ಈಗ ಜಸ್ಟು ಇಲ್ಲಿ ಪರ್ಚಿದಾಳೆ ಗೈಸ್, ಕಾಣಿಸಲ್ಲ ಅನಿಸುತ್ತೆ. ಯಾಕಂದರೆ ಆಟೋಮೆಟಿಕಲಿ ನೈಟ್ ಟೈಮಲ್ಲಿ ನನ್ನ ಫೋನಲ್ಲಿ ಕ್ಯಾಮ್ರಾ ಹೇಗೆ ಅಂತಂದರೆ, ನೈಟ್ ಹೊತ್ತು ವೀಡಿಯೋ ಮಾಡ್ತೀವಿ ಅಂದಾಗ ಆಟೋಮೆಟಿಕ್ಕಾಗಿ ಫ್ಲ್ಯಾಶ್ ಆನ್ ಆಗುತ್ತೆ. ಸೊ ಹಾಗಾಗಿ ಫ್ಲ್ಯಾಶ್ ಆನ್ ಆಗಿರುತ್ತಲ್ಲ, ಕಾಣಿಸಲ್ಲ ಅನ್ಕೋತೀನಿ ನಾನು. ಸೊ ಇಲ್ಲಿ ಪರ್ಚ್ಬಿಟ್ಟಿದ್ದಾಳೆ, ಅದಕ್ಕೆ ಸಿಕ್ಕಾಪಟ್ಟೆ ಉರಿತೈತೆ ಗೈಸ್ ಮೂಗಾಗಿ. ಹೆಂಗೆ ಪರ್ಚೋಳೆ ಅದು ಇವತ್ತು ತಾನೇ ನೈಲ್ ಕಟ್ ಮಾಡಿದ್ದೀನಿ, ಆದರೂ ಇವತ್ತೇ ಪರ್ಚೋಳೆ ನನಗೆ ಅಲ್ವಾ. ಯಾಕೆ ಮಮ್ಮಗೆ ಪರ್ಚಿದ್ದು ನೀನು? ಏನೋ ಹಾಂ ಈಗ ಇಲ್ಲಿ ಈಗ ಕೊಡ್ತೀನಿ. ಎಷ್ಟು ಚಿಮ್ತೊಳೆ ಹಂಗೆ ಕುತ್ಕೊಳ್ಳೋದಿಲ್ಲ, 2 ನಿಮಿಷ ಎತ್ತೀನಿ. ಇಲ್ಲೋಡಮ್ಮ ಇಲ್ಲಿ ಫೋನ್. ನೀನು ಮಮ್ಮಗೆ ಮುಂದೆ ಹೆಲ್ಪ್ ಮಾಡಲ್ವಾ ವಿಡಿಯೋ ಮಾಡೋದಕ್ಕೆ? ಹ್ಞೂ ಮಾಡ್ತೀಯಾ ಬೋಳಿ, ಮಾಡ್ತೀಯ ಹೆಲ್ಪು ನೀನು ಅಮ್ಮಗೆ? ವಿಡಿಯೋ ಮಾಡಿಕೊಡ್ತೀಯಾ? ಗೈಸ್ ಒಳಗೆ ನಿದ್ದೆ ಬಂದ್ಬಿಟ್ಟೈತೆ, ಅದಕ್ಕೆ ಹಂಗೆ ಮುಖ ಎಲ್ಲ ಎತ್ಕೊಂಡು ಫಸ್ಟ್ ಮಲಗಿಸು ನನ್ನ ಅಂತ ಅವಳು. ಅಲ್ಲಿ ಗೈಸ್ ಒಳಗೆ ಇಲ್ಲೆಲ್ಲ ಹೇರ್ಸ್ ಚೆನ್ನಾಗೇ ಐತೆ, ಫ್ರಂಟಲ್ಲಿ ಮಾತ್ರ, ಮುಂದೆ ಮಾತ್ರ ಸ್ವಲ್ಪ ಇಲ್ಲ ಅಷ್ಟೇ. ನೋಡಿ ಇಲ್ಲೆಲ್ಲ ಚೆನ್ನಾಗೇ ಕಾಣಿಸ್ತೈತೆ ಬ್ಯಾಕ್ ಸೈಡೆಲ್ಲ. ಅಯ್ಯೋ ಕೈ ಚಿಪ್ಕೊಂಡು ಹೆಂಗೆ ತುಂಟಿ ಅಂದ್ಬಿಡಿ ಗೈಸ್ ಇವಳು, ಯಪ್ಪ. ಓಕೆ ಗೈಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಲವ್ ಯು ಆಲ್, ಬಾಯ್.